ನಮಸ್ಕಾರ ಫ್ರೆಂಡ್ಸ್. ಕಳೆದ 4 ದಿನಗಳ ನೆಗೆಟಿವ್ ಕ್ಲೋಸಿಂಗ್ ನಂತರ ಇವತ್ತಿನ ದಿನ ನಿಫ್ಟಿನಲ್ಲಿ ಒಂದು ಬುಲ್ಲಿಶ್ ಹ್ಯಾಮರ್ ಕ್ಯಾಂಡಲ್ ಟೈಪ್ ಕ್ಲೋಸಿಂಗ್ ಇವತ್ತಿನ ದಿನ ನಾವು ನಿಫ್ಟಿನಲ್ಲಿ ನೋಡಿದ್ವಿ. ಇದನ್ನ ನಾವು 15 ಮಿನಿಟ್ಸ್ ಅಲ್ಲಿ ನೋಡಿದ್ರೆ, ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಬೇಕಾದ್ರೆ ನಾವು ಲೆವೆಲ್ಸ್ನ ಡಿಸೈಡ್ ಮಾಡಿದ್ದು ನಿಫ್ಟಿನಲ್ಲಿ ನಾವು ಬೈ ಅಂಡ್ ಡಿಪ್ ಆಗಿ ಪೊಸಿಷನ್ಸ್ನ ತಗೊಳ್ಳೋಣ, ಇಲ್ದಿದ್ರೆ 25,600 ಮೇಲೆ ಮಾತ್ರನೇ ನಾವು ಲಾಂಗ್ ಪೊಸಿಷನ್ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಸ್ಟಾರ್ಟಿಂಗ್ ಆಫ್ ದ ಡೇ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪಲ್ಲೂ ನಾನು ಅದೇ ಪಾಯಿಂಟನ್ನ ಇಲ್ಲಿ ಹೇಳಿದ್ದೆ. ಏನಾದರೂ ಡಿಪ್ ಬಂದರೆ ನಾವು ಪೊಸಿಷನ್ಸ್ನ ತಗೊಳ್ಳೋಣ, ಇಲ್ದಿದ್ರೆ 10 ಗಂಟೆ ನಂತರ ಡೇ ಐನಲ್ಲಿ ಕಾಲ್ ಪೊಸಿಷನ್ಸ್ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ನಿಫ್ಟಿ ಓಪನಿಂಗ್ ಇಂದಾನೆ ಸೈಡ್ ವೇಸ್ ಅಲ್ಲಿ ಟ್ರೇಡ್ ಆಗಿ ಇಲ್ಲಿ ಅರೌಂಡ್ 11 o'clock ಇಂದ ಕರೆಕ್ಷನ್ ಬಂತು. ನಿಫ್ಟಿ 10 ಡೇ ಮೂವಿಂಗ್ ನ ಟೆಸ್ಟ್ ಮಾಡಿ ಅದ್ರ ಕೆಳಗಡೆ ಕೂಡ ಇಲ್ಲಿ ಬಂದಿತ್ತು. ಸೊ ಅದೇ ಸಮಯದಲ್ಲಿ ನಾವು ಅಗೇನ್ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೆ. ಸೊ ಅರೌಂಡ್ 12:15, ಸೊ 12:15 ಸಮಯದಲ್ಲಿ ಇಲ್ಲಿ ನಿಫ್ಟಿ 10 ಡೇ ಮೂವಿಂಗ್ ಆವರೇಜ್ ಹತ್ರ ಇದೆ. ಸೊ ಇಲ್ಲಿಂದ ರಿವರ್ಸಲ್ ಬರೋ ಚಾನ್ಸಸ್ ಹೆಚ್ಚಾಗಿದೆ. ಸೊ ಹಾಗಾಗಿ ಇಲ್ಲಿ ನಾವು 25,300 ಹತ್ರ ಸ್ಟಾಪ್ ಲಾಸ್ ಇಟ್ಕೊಂಡು ಕಾಲ್ ಸೈಡಲ್ಲಿ ಪೊಸಿಷನ್ ತಗೋಬಹುದು ಅಂತ ನಾನು ಹೇಳಿದ್ದೆ. ಸೊ ನಿಫ್ಟಿ 25,360 ಮೇಲೆ ಬರ್ತಿದ್ದಂಗೆ ಇಲ್ಲಿ ಮೂಮೆಂಟಮ್ ಬಂದು ನಮ್ಮ ಲೆವೆಲ್ ಇಂದ 100 ಪಾಯಿಂಟ್ಸ್ ರಿಕವರಿ ಕಂಡು ನಿಫ್ಟಿ 25,461 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಈ ಕ್ಲೋಸಿಂಗ್ ನಮ್ಗೆ ತುಂಬಾ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿಂದ ಈಗ ನಾವು ಸೋಮವಾರ ಬಂದಾಗ 7th ಜುಲೈ ಯಾವ ರೀತಿ ನಾವು ಪೊಸಿಷನ್ಸ್ ನ ತಗೋಬೇಕು ಅಂತ ಡಿಸೈಡ್ ಮಾಡೋದಕ್ಕೆ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳ ಕಡೆ ಒಂದು ಬಾರಿ ಕ್ವಿಕ್ ಆಗಿ ನೋಡ್ಬೇಕು ಅಂತಂದ್ರೆ, ಇಂಡಿಯಾ ವಿಕ್ಸ್, ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ ಇದು 12 ಹತ್ರನೇ ಇದೆ. ಇವತ್ತು ಅಗೇನ್ ಸ್ವಲ್ಪ ಕಡಿಮೆ ಆಗಿದೆ, ಇದು ಪಾಸಿಟಿವ್ ಆಗೇ ಇರುತ್ತೆ. ಆದ್ರೆ 12 ಕೆಳಗಡೆ ಇದ್ರೆ ಸೊ ಅವಾಗ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ನಾವು ಕಳೆದ ದಿನಗಳಲ್ಲಿ ನಿಫ್ಟಿನಲ್ಲಿ ಕರೆಕ್ಷನ್ ಬಂದ್ರೆ ಕೂಡ ಅದು ಬಹಳ ನಿಧಾನವಾಗಿತ್ತು. ಆದ್ರೆ ಅದೇ ಇಂಡಿಯಾ ವಿಕ್ಸ್ 12 ಕೆಳಗಡೆ ಇದ್ದಾಗ ನಿಫ್ಟಿನಲ್ಲಿ ಆಗ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ಆಗ್ಲಿ ಶಾರ್ಪ್ ಡೌನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ನಾವು ಕಂಟಿನ್ಯೂಸ್ ಆಗಿ ಟ್ರ್ಯಾಕ್ ಮಾಡಬೇಕಾಗುತ್ತೆ. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್, ನಮ್ಮ ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್, US ನ ಡಾಲರ್ ಇಂಡೆಕ್ಸ್, US 10 year ಬಾಂಡ್ ಇಲ್ಡ್, ಇವೆಲ್ಲ ನಮ್ಮ ಪ್ಯಾರಾಮೀಟರ್ಸ್ಗಳು. ಇವೆಲ್ಲ ಕಳೆದ ದಿನಗಳ ಲೆವೆಲ್ ಎಲ್ಲ ಇದಾವೆ. ಇಲ್ಲಿ US 10 year ಬಾಂಡ್ ಇಲ್ಡ್ ನಿನ್ನೆ ಸ್ವಲ್ಪ ಹೆಚ್ಚಾಗಿತ್ತು, ಅರೌಂಡ್ 2% ಅಷ್ಟು. ಆದ್ರೆ ಕೂಡ ಇಲ್ಲಿಂದ ಸದ್ಯಕ್ಕೆ ನಮಗೆ ಯಾವುದೇ ನೆಗೆಟಿವ್ ಸೆಂಟಿಮೆಂಟ್ ಅಥವಾ ಕ್ಲೂ ಸಿಗ್ತಾ ಇಲ್ಲ. ಇನ್ನು US ಮಾರ್ಕೆಟ್ ಗುರುವಾರ US ಮಾರ್ಕೆಟ್ ಅವರ್ಸ್ ಅಲ್ಲಿ ಹೈನಲ್ಲಿ ಕ್ಲೋಸ್ ಆಗಿತ್ತು. ಇನ್ನು ಇಂಡಿಯನ್ ಮಾರ್ಕೆಟ್ ಅವರ್ಸ್ ಅಲ್ಲಿ ಡೇ ಲೋ ಹತ್ರ ಬಂದಿದೆ. ಇದು ಯಾವ ರೀತಿ ಟ್ರೇಡ್ ಆಗುತ್ತೆ ಅಂತ ನಾವು ನೋಡ್ಬೇಕಾಗುತ್ತೆ. ಇನ್ನು US ನ ನಾಸ್ಡಾಕ್ IT ಇಂಡೆಕ್ಸ್ ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿತ್ತು ಗುರುವಾರದ ದಿನ. ಜಪಾನ್ ನಿಕೆ ಫ್ಲಾಟ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ. UK ಮಾರ್ಕೆಟ್ ಇವತ್ತಿನ ದಿನ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದಾವೆ. ಸೊ ಸದ್ಯಕ್ಕೆ ಗ್ಲೋಬಲ್ ಮಾರ್ಕೆಟ್ ಕಡೆಯಿಂದ ನಮಗೆ ಮಿಕ್ಸ್ಡ್ ಒಪಿನಿಯನ್ ಇಲ್ಲಿ ಸಿಗ್ತಾ ಇದೆ. ಇನ್ನು ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ FIs ಸೆಲ್ಲಿಂಗ್ ಮೂಡ್ ಅಲ್ಲೇ ಇದ್ದಾರೆ. ಸೊ ಅದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಇನ್ನು ಶುಕ್ರವಾರದ ಡೇಟಾ ಹೇಗ್ ಬರುತ್ತೆ ಅಂತ ನೋಡ್ಬೇಕು. ಹಾಗೂ ಈಗ ನಾವು ನಿಫ್ಟಿ ಆಪ್ಷನ್ ಚೈನ್ಗೆ ಬಂದ್ರೆ, ನಿಫ್ಟಿಗೆ ಈಗ 25,500 ಮೇನ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಸೊ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ ಇಂಡಿಯಾ US ಟ್ರೇಡ್ ಡೀಲ್ ಪೆಂಡಿಂಗ್ ಇದೆ ಅಂತ. ಸೊ ಅದು ಏನಾದರೂ ವೀಕೆಂಡ್ ಅಲ್ಲಿ ಬಂದ್ರೆ ಆಗ ನಾವು ಮಾರ್ಕೆಟ್ ಅಲ್ಲಿ ಡೈರೆಕ್ಟ್ ಆಗಿ ಗ್ಯಾಪ್ ಅಪ್ ಓಪನಿಂಗ್ ನೋಡೋ ಚಾನ್ಸಸ್ ಇರುತ್ತೆ. ಆ ಗ್ಯಾಪ್ ಅಪ್ ಓಪನಿಂಗ್ ಅಲ್ಲಿ ನಿಫ್ಟಿ ಏನಾದರೂ 25,500 ಮೇಲೆ ಓಪನ್ ಆಗಿ 25,500 ಮೇಲೆ ಸೆಷನ್ ಆದ್ರೆ ಇಲ್ಲಿ 25,500 ಅಲ್ಲಿರೋ ಎಲ್ಲ ಕಾಲ್ ರೇಟರ್ಸ್ ರಿಸ್ಕ್ ಅಲ್ಲಿ ಬಂದು ಶಾರ್ಟ್ ಕವರಿಂಗ್ ಇಂದ ನಿಫ್ಟಿ ಅಪ್ ಕೊಡೋ ಚಾನ್ಸಸ್ ಇರುತ್ತೆ. ಇನ್ನು ಡಿಪ್ ಅಂತ ಬಂದ್ರೆ ಯಾವ ಲೆವೆಲ್ ಅಲ್ಲಿ ಪೊಸಿಷನ್ ತಗೋಬಹುದು ಅಂತ ನಾವು ಈಗ ಡಿಸ್ಕಸ್ ಮಾಡೋಕೆ ಶುರು ಮಾಡೋಣ. ನಿಫ್ಟಿನಲ್ಲಿ ಈಗ ಒಂದು ರೀತಿ ವೆಜ್ಜಸ್ ಫಾರ್ಮೇಶನ್ ಆಗಿದೆ. ಸೊ ಇದರ ಹೈ ಬಂದು ಈಗ 25,496. ಸೊ ನಿಫ್ಟಿ ಸೋಮವಾರ ದಿನ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಈ ಮೂಮೆಂಟಮ್ ಕಂಟಿನ್ಯೂ ಆಗಿ ವೆಜ್ಜಸ್ ಫಾರ್ಮೇಶನ್ ಹೈಯರ್ ಲೆವೆಲ್ ಬಂದು ಇದು 25,650 ಹತ್ರ ಬರುತ್ತೆ. ಸೊ ನಿಫ್ಟಿ 25,650 ವರೆಗೆ ಫಸ್ಟ್ ಟಾರ್ಗೆಟ್. ನೀವು ಡೈರೆಕ್ಟ್ ಆಗಿ 25,650 ಮೇಲೆ ಓಪನ್ ಆದ್ರೆ ಆಗ ನೆಕ್ಸ್ಟ್ ಟಾರ್ಗೆಟ್ 25,800 ಆಗಿರುತ್ತೆ. ಇನ್ನು ಯಾವುದೇ ಟ್ರೇಡ್ ಡೀಲ್ ಬರಲಿಲ್ಲ, ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆದ್ರೆ ಅಗೇನ್ ಇಲ್ಲಿ ಕನ್ಸಾಲಿಡೇಷನ್ ಆಗ್ತಾ ನಿಫ್ಟಿ 25,400 ಹಾಗೂ ಇದ್ರ ಕೆಳಗಡೆನೆ ಟ್ರೇಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಓನ್ಲಿ 25,000 ಮೇಲೆನೆ ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡೋಣ.
ಇನ್ನು ಸೋಮವಾರ ದಿನ ಬೈ ಅಂಡ್ ಡಿಪ್ಸ್ ಆ ರೀತಿ ಯಾವುದೇ ಕಾನ್ಸೆಪ್ಟ್ ಇಲ್ಲ. ಓನ್ಲಿ 25,500 ಮೇಲೆ ಮಾತ್ರನೇ ನಾವು ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡೋಣ. ಇನ್ನು ಮಾರ್ಕೆಟ್ಗೆ ಸಂಬಂಧಪಟ್ಟಂಗೆ ಏನಾದರೂ ನ್ಯೂಸ್ ಬಂದ್ರೆ ಅವುಗಳ ಅಪ್ಡೇಟ್ಸ್ನ ನಾನು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಅಲ್ಲಿ ಕೊಡ್ತೀನಿ. ಹಾಗೂ ಸ್ಟಾರ್ಟಿಂಗ್ ಆಫ್ ದ ಡೇ ಯಾವುದೆಲ್ಲ ಲೆವೆಲ್ಸ್ನ ಇಟ್ಕೊಂಡು ನಾವು ನಿಫ್ಟಿನಲ್ಲಿ ಪೊಸಿಷನ್ ತಗೋಬಹುದು ಅಂತ ಕೊಡ್ತೀನಿ. ಅದಲ್ಲದೆ ಏನಾದರೂ ಎಫ್ ಅಂಡ್ ಸ್ಟಾಕ್ಗಳಿದ್ರೆ ಅದ್ರ ಬಗ್ಗೆ ಕೂಡ ಅಪ್ಡೇಟ್ಸ್ನ ಕೊಡ್ತೀನಿ. ಸದ್ಯಕ್ಕೆ ನಾವು ಬ್ಯಾಂಕ್ ನಿಫ್ಟಿ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಅಥವಾ ಇತರೆ ಇಂಡೆಕ್ಸಸ್ ಅಲ್ಲಿ ಯಾವುದೇ ಪೊಸಿಷನ್ ತೊಗೊಳಕ್ಕೆ ನೋಡ್ತಾ ಇಲ್ಲ. ಓನ್ಲಿ ನಿಫ್ಟಿ ಕಡೆ ಫೋಕಸ್ ಮಾಡ್ತಾ ಇದ್ದೀವಿ. ಬ್ಯಾಂಕ್ ನಿಫ್ಟಿ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ, ಫಿನ್ ನಿಫ್ಟಿಗಳಲ್ಲಿ ಪ್ರೀಮಿಯಂ ಹೈ ಇರೋ ಕಾರಣ ಅಲ್ಲಿ ಸರಿಯಾದ ಪೊಸಿಷನ್ ತಗೊಂಡು ಸ್ಟಾಪ್ ಲಾಸ್ಗಳು ಹಿಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ಅದನ್ನು ಅವಾಯ್ಡ್ ಮಾಡಿ ಓನ್ಲಿ ನಿಫ್ಟಿ ಕಡೆನೇ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ವಿಡಿಯೋಗೆ ನಿಮ್ಮ ಸಪೋರ್ಟ್ ಖಂಡಿತವಾಗಿ ಬೇಕಾಗುತ್ತೆ. ಹಾಗಾಗಿ ನಮ್ಮ ವಿಡಿಯೋನ ನೀವು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಲ್ಲಿ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿದಿರಾ ಇಲ್ಲ ಅಂತ ಚೆಕ್ ಮಾಡಿಬಿಟ್ಟು, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇನ್ನು ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.